ಪಾಕಿಸ್ತಾನದ ಅಷ್ಟೂ ದಾಳಿಗಳು ಆಗಸ್ಟ್ದಲ್ಲಿ ಬೂದಿಯಾಗಿದೆ. ಭಾರತದ ಏಟಿಗೆ ಪಾಕಿಸ್ತಾನ ಶೇಕ್ ಆಗಿದೆ. ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಶತ್ರು ರಾಷ್ಟ್ರ ನಡುಗಿ ಹೋಗಿದೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕ್ತಾ ಇದೆ. ಭಾರತ ಕೊಡ್ತಿರೋ ಏಟಿಗೆ ಪಾಕಿಸ್ತಾನಕ್ಕೆ ನರಕ ದರ್ಶನವಾಗಿದೆ. ಯುದ್ಧಕ್ಕೂ ಮುನ್ನವೇ ಪಾಕ್ ಮಂಡಿಯೂರಿದೆ. ಕಿತ್ತೋದು ಪಾಕ್ನ ಅಷ್ಟೂ ದಾಳಿಗಳು ಆಗಸದಲ್ಲೇ ಬೂದಿಯಾಗಿವೆ. ಇದನ್ನೆಲ್ಲ ಮಾಡಿದ್ದೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಕಾಶ್ ಅಬ್ಬರಕ್ಕೆ ಭದ್ರಗುಟ್ಟಿದ ಪಾಪಿ ಪಾಕ್. ಭಾರತದ ಬಾಹುಬಲಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಪರೇಷನ್ ಸಿಂಧೂರ ಹೆಸರು ಕೇಳಿದ್ರೆ ಪಾಕ್ಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಪೆಟ್ಟು ತಿಂದಿದೆ. ಇನ್ನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಸರಿಗೆ ಪಾಕಿಸ್ತಾನ ಭದ್ರಗುಟ್ಟಿ ಹೋಗಿದೆ. ಯಾಕಂದ್ರೆ ಪಾಕ್ನ ಎಲ್ಲ ಕ್ಷಿಪಣಿ ಡ್ರೋನ್ಗಳನ್ನ ಆಗಸದಲ್ಲೇ ಚಿತ್ರ ಮಾಡಿದೆ ಇದೇ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. Another highlight has been the stellar performance of the indigenous air defense weapon system like the Akash system. Here, ladies and gentlemen, I would like to mention that putting together an operationalization of this potent AD environment has been possible over the last decade due to unwavering budgetary and policy support provided by the Government of India in acquiring state-of-the-art equipment and weapon systems. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಸ್ವದೇಶಿ ನಿರ್ಮಿತ. ರಣರಂಗದಲ್ಲಿ ಆಕಾಶ್ ಇದ್ರೆ ಇಡೀ ಆಗಸವೆಲ್ಲ ನಮ್ಮದೇ ಅಂತ ಅರ್ಥ. ಇದು ಎದುರಾಳಿಗಳ ಯುದ್ಧ ವಿಮಾನ, ಹೆಲಿಕಾಪ್ಟರ್, ಡ್ರೋನ್ ದಾಳಿಯಿಂದ ರಕ್ಷಣೆ ಮಾಡುತ್ತೆ. The performance and efficacy demonstrated by even the older battle-proven AD systems like the Pechora, the Osa AK and the LLAD guns in countering the Pakistani threat vectors in the current operations. They were all modern generations, but these battle-proven systems stood the test of time and took them on head-on. ಪಾಕ್ನ ಡ್ರೋನ್ಗಳು ಕ್ಷಿಪಣಿಗಳನ್ನ ಭಾರತದ ಏರ್ ಡಿಫೆನ್ಸ್ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಆಕಾಶ್ ಆರ್ಭಟಕ್ಕೆ ಪಾಕಿಸ್ತಾನ ನಡುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಅಷ್ಟೂ ದಾಳಿಗಳು ಆಗಸ್ಟ್ದಲ್ಲಿ ಬೂದಿಯಾಗಿದೆ. ಭಾರತದ ಏಟಿಗೆ ಪಾಕಿಸ್ತಾನ ಶೇಕ್ ಆಗಿದೆ. ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಶತ್ರು ರಾಷ್ಟ್ರ ನಡುಗಿ ಹೋಗಿದೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕ್ತಾ ಇದೆ. ಭಾರತ ಕೊಡ್ತಿರೋ ಏಟಿಗೆ ಪಾಕಿಸ್ತಾನಕ್ಕೆ ನರಕ ದರ್ಶನವಾಗಿದೆ. ಯುದ್ಧಕ್ಕೂ ಮುನ್ನವೇ ಪಾಕ್ ಮಂಡಿಯೂರಿದೆ. ಕಿತ್ತೋದು ಪಾಕ್ನ ಅಷ್ಟೂ ದಾಳಿಗಳು ಆಗಸದಲ್ಲೇ ಬೂದಿಯಾಗಿವೆ. ಇದನ್ನೆಲ್ಲ ಮಾಡಿದ್ದೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಕಾಶ್ ಅಬ್ಬರಕ್ಕೆ ಭದ್ರಗುಟ್ಟಿದ ಪಾಪಿ ಪಾಕ್. ಭಾರತದ ಬಾಹುಬಲಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಪರೇಷನ್ ಸಿಂಧೂರ ಹೆಸರು ಕೇಳಿದ್ರೆ ಪಾಕ್ಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಪೆಟ್ಟು ತಿಂದಿದೆ. ಇನ್ನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಸರಿಗೆ ಪಾಕಿಸ್ತಾನ ಭದ್ರಗುಟ್ಟಿ ಹೋಗಿದೆ. ಯಾಕಂದ್ರೆ ಪಾಕ್ನ ಎಲ್ಲ ಕ್ಷಿಪಣಿ ಡ್ರೋನ್ಗಳನ್ನ ಆಗಸದಲ್ಲೇ ಚಿತ್ರ ಮಾಡಿದೆ ಇದೇ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. Another highlight has been the stellar performance of the indigenous air defense weapon system like the Akash system. Here, ladies and gentlemen, I would like to mention that putting together an operationalization of this potent AD environment has been possible over the last decade due to unwavering budgetary and policy support provided by the Government of India in acquiring state-of-the-art equipment and weapon systems. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಸ್ವದೇಶಿ ನಿರ್ಮಿತ. ರಣರಂಗದಲ್ಲಿ ಆಕಾಶ್ ಇದ್ರೆ ಇಡೀ ಆಗಸವೆಲ್ಲ ನಮ್ಮದೇ ಅಂತ ಅರ್ಥ.
ಇದು ಎದುರಾಳಿಗಳ ಯುದ್ಧ ವಿಮಾನ, ಹೆಲಿಕಾಪ್ಟರ್, ಡ್ರೋನ್ ದಾಳಿಯಿಂದ ರಕ್ಷಣೆ ಮಾಡುತ್ತೆ. The performance and efficacy demonstrated by even the older battle-proven AD systems like the Pechora, the OSA AK and the LLAD guns in countering the Pakistani threat vectors in the current operations. They were all modern generations, but these battle-proven systems stood the test of time and took them on head-on. ಪಾಕ್ನ ಡ್ರೋನ್ಗಳು ಕ್ಷಿಪಣಿಗಳನ್ನ ಭಾರತದ ಏರ್ ಡಿಫೆನ್ಸ್ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಆಕಾಶ್ ಆರ್ಭಟಕ್ಕೆ ಪಾಕಿಸ್ತಾನ ನಡುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಅಷ್ಟೂ ದಾಳಿಗಳು ಆಗಸ್ಟ್ದಲ್ಲಿ ಬೂದಿಯಾಗಿದೆ. ಭಾರತದ ಏಟಿಗೆ ಪಾಕಿಸ್ತಾನ ಶೇಕ್ ಆಗಿದೆ. ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಶತ್ರು ರಾಷ್ಟ್ರ ನಡುಗಿ ಹೋಗಿದೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನ ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕ್ತಾ ಇದೆ. ಭಾರತ ಕೊಡ್ತಿರೋ ಏಟಿಗೆ ಪಾಕಿಸ್ತಾನಕ್ಕೆ ನರಕ ದರ್ಶನವಾಗಿದೆ. ಯುದ್ಧಕ್ಕೂ ಮುನ್ನವೇ ಪಾಕ್ ಮಂಡಿಯೋರಿದೆ. ಕಿತ್ತೋದ ಪಾಕ್ನ ಅಷ್ಟೂ ದಾಳಿಗಳು ಆಗಸದಲ್ಲೇ ಬೂದಿಯಾಗಿವೆ. ಇದನ್ನೆಲ್ಲ ಮಾಡಿದ್ದೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಕಾಶ್ ಅಬ್ಬರಕ್ಕೆ ಭದ್ರಗೊಟ್ಟಿದ ಪಾಪಿ ಪಾಕ್. ಭಾರತದ ಬಾಹುಬಲಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಆಪರೇಷನ್ ಸಿಂಧೂರ ಹೆಸರು ಕೇಳಿದ್ರೆ ಪಾಕ್ಗೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಪೆಟ್ಟು ತಿಂದಿದೆ. ಇನ್ನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಸರಿಗೆ ಪಾಕಿಸ್ತಾನ ಭದ್ರಗುಟ್ಟಿ ಹೋಗಿದೆ. ಯಾಕಂದ್ರೆ ಪಾಕ್ನ ಎಲ್ಲ ಕ್ಷಿಪಣಿ ಡ್ರೋನ್ಗಳನ್ನ ಆಗಸದಲ್ಲೇ ಚಿತ್ರ ಮಾಡಿದೆ ಇದೇ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. Another highlight has been the stellar performance of the indigenous air defense weapon system like the Akash system. Here, ladies and gentlemen, I would like to mention that putting together an operationalization of this potent AD environment has been possible over the last decade due to unwavering budgetary and policy support provided by the Government of India in acquiring state-of-the-art equipment and weapon systems. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಸ್ವದೇಶಿ ನಿರ್ಮಿತ. ರಣರಂಗದಲ್ಲಿ ಆಕಾಶ್ ಇದ್ರೆ ಇಡೀ ಆಗಸವೆಲ್ಲ ನಮ್ಮದೇ ಅಂತ ಅರ್ಥ. ಇದು ಎದುರಾಳಿಗಳ ಯುದ್ಧ ವಿಮಾನ, ಹೆಲಿಕಾಪ್ಟರ್, ಡ್ರೋನ್ ದಾಳಿಯಿಂದ ರಕ್ಷಣೆ ಮಾಡುತ್ತೆ. The performance and efficacy demonstrated by even the older battle-proven AD systems like the Pechora, the OSA AK and the LLAD guns in countering the Pakistani threat vectors in the current operations. They were all modern generations, but these battle-proven systems stood the test of time and took them on head-on. ಪಾಕ್ನ ಡ್ರೋನ್ಗಳು ಕ್ಷಿಪಣಿಗಳನ್ನ ಭಾರತದ ಏರ್ ಡಿಫೆನ್ಸ್ ಪರಿಣಾಮಕಾರಿಯಾಗಿ ಧ್ವಂಸ ಮಾಡಿದೆ. ಆಕಾಶ್ ಆರ್ಭಟಕ್ಕೆ ಪಾಕಿಸ್ತಾನ ನಡುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.